गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ. ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ, ಸದ್ಗುರು ಮಾರ್ಥಂಡ ಸಾಬೆ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣ ರಚಿಸಿದಂಥ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚರ್ಯ ಸ್ಥಳದ ಮೊದಲನೆಯ ಪದ. ಈ ಪದದಲ್ಲಿ ಎಷ್ಟನೇ ನುಡಿ ಅಂತಂದರೆ ನಾಲ್ಕನೇ ನುಡಿಯಲ್ಲಿ ಕೊನೆಯ ಪದ ನಿನ್ನೆ ಆಯಿತು. ಕ್ಷಮೆಯಿಂದ ಮುಕುತ್ ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ, ರಾಗದಿಂಬೇರಿನ್ನು ಬಹುಬೀಜಮುಂಟೆ ಅನ್ನುವಂಥ ವಿಚಾರದಲ್ಲಿ ನಾಲ್ಕನೇ ನುಡಿಯಲ್ಲಿ ಕ್ಷಮೆಯಿಂದ ಮುಕುತಿ ಸಾಧನ ಪೆರತುಂಟೆ, ವಿಮಲ ಮಾನಸದಿಂದ ಶುಭ ತೀರ್ಥಮುಂಟೆ, ಕ್ರಮ ತಪ್ಪಿ ನಡೆಯುವುದರಿಂ ಕಷ್ಟಮಿನ್ನುಂಟೆ, ಮಮಕಾರದಿಂದ ಮಿಕ್ಕಿನ ಬಂಧಮುಂಟೆ ಅನ್ನುವಂಥ ವಿಚಾರ. ಮಮಕಾರದಿಂದ ಮಿಕ್ಕಿನ ಬಂಧಮುಂಟೆ ಅಂತ ಈ ಒಂದು ವಿಷಯದಲ್ಲಿ ಹೇಳಬೇಕಾಗ್ತದೆ. ನಿನ್ನೆ ಕ್ರಮ ತಪ್ಪಿ ನಡೆಯೋದರಿಂ ಕಷ್ಟಮಿನ್ನುಂಟೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಕ್ರಮ ಇರ್ತದೆ, ಆ ಕ್ರಮ ಪ್ರಕಾರನೇ ಹೋಗ್ಬೇಕಾಗ್ತದ ಅಂತ ಹಲವಾರು ರೀತಿಯಿಂದ ವಿಚಾರಗಳನ್ನು ಹೇಳಿದ್ರೆ, ಈಗ ಮಮಕಾರಕ್ಕಿಂತ ಮಿಕ್ಕಿನ ಬಂಧಮುಂಟೆ ಅನ್ನುವಂಥ ವಿಚಾರದಲ್ಲಿ ಇಲ್ಲಿ ಹೇಳ್ತಾರೆ ಅವರು ಜ್ಞಾನಿಗಳು. ಏನು ಹೇಳ್ತಾರಪ್ಪ ಅಂದರೆ, ಈಗ ಮಮಕಾರಕ್ಕಿಂತ ಮಿಕ್ಕಿನ ಬಂಧಮುಂಟೆ, ಇಲ್ಲಿ ಮಮಕಾರಕ್ಕಿಂತ ಹೆಚ್ಚಿಂದ ಏನಾದರೂ ಬಂಧ ಐತೇನಪ್ಪ ಅಂತಂದ್ರೆ ಬಂಧ ಇಲ್ಲ. ಹೆಂಗಪ್ಪ? ಈ ಜಗತ್ತಿನೊಳಗೆ ಈಶ್ವರ ಪ್ರಪಂಚ ಮತ್ತು ಶಾಸ್ತ್ರೀಯ ಪ್ರಪಂಚ ಮತ್ತು ಅಶಾಸ್ತ್ರೀಯ ಪ್ರಪಂಚ ಅನ್ನುವಂಥದ್ದು ಅದು. ಯಾಕಂದ್ರೆ ಶಾಸ್ತ್ರೀಯ ಪ್ರಪಂಚ ಅಂತಂದ್ರೆ ಅದು ಈಶ್ವರ ಪ್ರಪಂಚ, ಅದರಲ್ಲಿ ಯಾವ ಬಂಧಕ್ಕೆ ಗುರಿ ಆಗದೆ ಇರುವಂಥದ್ದು ಇರ್ತದ. ಅಶಾಸ್ತ್ರೀಯ ಪ್ರಪಂಚ ಅಂದ್ರೆ ಜೀವ ರಚಿತವಾದಂಥ ಪ್ರಪಂಚ, ಇಲ್ಲಿ ಬಂಧ ಇರ್ತದೆ. ಯಾಕಂತಂದ್ರೆ ಇಲ್ಲಿ ಯಾವುದು ಮಮಕಾರದಿಂದ ಮಿಕ್ಕಿನ ಬಂಧ ಮುಂಟೆ, ಮಮಕಾರನೇ ಇಲ್ಲಿ ಬಂಧಕ್ಕೆ ಗುರಿಯಾಗಿದೆ. ಎಂಥ ಮಮಕಾರಪ್ಪ ಅಂದ್ರೆ ನಿನ್ನ ಮನಸ್ಸಿನಲ್ಲೇ ಇರುವಂಥ ಮಮಕಾರ, ನನ್ನದು ಅನ್ನುವಂಥದ್ದು, ಅದು ಮಮಕಾರನೇ ನಿನಗೆ ಬಂಧ ಮಾಡ್ಯದ. ಹೆಂಗಪ್ಪ ಅಂತಂದರೆ ಮಮಕಾರ ಅನ್ನುವಂಥದ್ದು ಭಾಳ ಬಂಧ ಮಾಡ್ಯದಪ್ಪ ನಿನಗೆ. ಅದಕ್ಕೆ ಇದನ್ನು ನೀನು ಮಮಕಾರ ಅನ್ನುವಂಥದ್ದು ಬಿಡು. ಯಾಕಂತಂದ್ರೆ ಸ್ತ್ರೀ ಪುತ್ರ ಸುಖದ ಕಲ್ಪನೆ ಇವು ಎಲ್ಲ ನನವು ಅಂತ ಯಾವಾಗ ನೀವು ಬಂಧ ಮಾಡ್ತೀವಿ, ಅದರಿಂದ ದುಃಖ ಕೊಟ್ಟೇ ಹೋಗ್ತದೆ ಅಂತ ಹೇಳ್ತಾರೆ ಅವರು. ಹೇಗಂತಂದ್ರೆ ಒಬ್ಬ ಮನುಷ್ಯ ಒಂದು ಕುದುರೆಯನ್ನು ಉದಾಹರಣೆಗೆ ಹೇಳ್ತಾರೆ ಅವರು. ಯಾಕಂದ್ರೆ ನನ್ನದು ಅನ್ನೋದಕ್ಕೆ ಒಬ್ಬ ಮನುಷ್ಯ ಕುದುರೆ ಕಟ್ಟಿರ್ತಾನ, ಆ ಕುದುರೆ ಭಾಳ ಪ್ರೀತಿಯಿಂದ ನನ್ನ ಕುದುರೆಯಪ್ಪ ನನ್ನ ಕುದುರೆ ಅಂತ ಭಾಳ ಇಷ್ಟಪಟ್ಟು ಸಾಕಿರ್ತಾನೆ. ಅದು ಯಾಕಂತಂದ್ರೆ ಒಮ್ಮೆಲೆ ಒಂದು ಭಾಳ ಪ್ರೇಮ ಮಾಡ್ತಿರ್ತಾನೆ ಆ ಕುದುರೆ ಮೇಲೆ. ಕುದುರೆ ಏನಾಯಿತು, ಒಂದು ಸಲ ಇದ್ದಕ್ಕಿದ್ದಂಗೆ ಕುದುರೆ ಸತ್ತೋಯ್ತು. ಭಾಳ ದುಃಖ ಆಯ್ತು ಅದಕ್ಕೆ. ಆತನಿಗೆ ಎಷ್ಟು ದುಃಖ ಆಯಿತು ಅಂತಂದ್ರೆ ಭಾಳ ದುಃಖ ಆಯಿತು. ಯಾಕೆ ದುಃಖ ಆಯಿತು? ನನ್ನದು, ಆ ಕುದುರೆ ಅನ್ನುವಂಥದ್ದು ನನ್ನದು ಅನ್ನೋದಕ್ಕಾಗಿ ಭಾಳ ದುಃಖ ಆಯಿತು. ಅದಕ್ಕೆ ದಿವಸದಾಗ ಸಾವಿರಾರು ಕುದುರೆಗಳು ಸಾಯ್ತಾವೆ. ಅದಕ್ಕೆ ಯಾಕೆ ದುಃಖ ಆಗಲಿಲ್ಲ ಅದಕ್ಕೆ? ಅದಕ್ಕೆ ಅಲ್ಲಿ ಏನದಪ್ಪ ಅಂದರೆ ಇದು ಕುದುರೆ ನನ್ನದು ಅದ ಅನ್ನುವಂಥದ್ದಕ್ಕೆ ಅಲ್ಲಿ ದುಃಖ ಆಯ್ತು ವಿನಃ ಬೇರೆ ಬೇರೆ ಕುದುರೆಗಳು ಜಗತ್ತಿನೊಳಗೆ ಎಷ್ಟೋ ಕುದುರೆಗಳು ಸಾಯ್ತಾವ ಅಂತಂದ್ರೆ ಅದಕ್ಕೆ ದುಃಖ ಆಗ್ತದೆ ನಾ ಮನುಷ್ಯನಿಗೆ ಅಂದರೆ ಆಗಂಗಿಲ್ಲ. ಅಂದರೆ ಇಲ್ಲಿ ಏನಾಯ್ತಪ್ಪ ಅಂದ್ರೆ ಮಮಕಾರ ಅಂದ್ರೇನು, ನನ್ನದು ಅನ್ನುವಂಥ ಒಂದು ಭಾವ ಅಭಿಮಾನಕ್ಕಾಗಿ ಇಲ್ಲಿ ಪ್ರೇಮ ಮಾಡಿದ್ದ. ನನ್ನದು ಅನ್ನುವಂಥದ್ದು ಅಭಿಮಾನಕ್ಕಾಗಿ ಪ್ರೇಮ ಮಾಡಿದ್ದಕ್ಕಾಗಿ ಆತಗೆ ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ಬಂಧ ಆಯ್ತು, ದುಃಖ ಆಗ್ತದೆ. ಎಲ್ಲಿ ದುಃಖ ಇರ್ತದೆ ಅಲ್ಲಿ ಬಂಧ ಇರ್ತದೆ. ದುಃಖ ಎಲ್ಲಿರ್ತದ ಅಲ್ಲಿ ಬಂಧ ಇರ್ತದ. ಅದಕ್ಕೆ ಇಲ್ಲಿ ಹೇಳ್ತಾರ ಜೀವಾತ್ಮನು ಅದು
ಏನಪ್ಪ ವಿಚಾರ ಮಾಡಿ ನೋಡಿದರೆ ಜೀವಾತ್ಮನಿಗೆ ತಂದು ಅಲ್ಲ, ಏನು ಇಲ್ಲಿ ತನ್ನದು ಅಲ್ಲ, ತಂದು ಅಲ್ಲ, ಸುಮ್ಮನೆ ಎಲ್ಲನೂ ನಂದು 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 ಹೊಂಟಾನ. ಯಾಕಂದರೆ ಜಗತ್ತಿನೊಳಗೆ ಬರಬೇಕಾದಾಗ ಇದು ನಂದು ಅದು ನಂದು ಅಂತೇಳಿ ಇಲ್ಲಿ ಬಂದ ಮೇಲೆ ಹೇಳಕ್ಕೆ ಶುರು ಮಾಡ್ತಾನಂದಾಗ, ಆಮೇಲೆ ಬರೋದಕ್ಕಿಂತ ಮುಂಚೆ ಏನು ಮಾಡಿದ? ಇದೆಲ್ಲ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಇವೆಲ್ಲ ರೆಡಿ ಇದ್ವಿಲ್ಲ ನೀನು ಬರೋದಕ್ಕಿಂತ ಮುಂಚೆ. ಇಲ್ಲಿ ಬಂದ ಮೇಲೆ ಏನು ಮಾಡಿದೆ ಅಂದರೆ ಇವನ್ನೇ ಬಳಸ್ಕೊಂಡ ಮಾಡಿದೆ. ಇವೆಲ್ಲ ಫ್ರೀ 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 ನೋಡ್ರಿ. ಆದ್ರೆ ಇವನ್ನೆಲ್ಲ ಬಳಸ್ಕೊಂಡು ಮಾಡಿ ಅವುಗಳ ಮೇಲೆ ಮೋಹ ಇಟ್ಕೊಂಡು ಕುಂತಿದ್ದೆಪ್ಪ. ಅದಕ್ಕೆ ಇದು ನಿಂದು ಅಲ್ಲ, ನಿನ್ನದು ಅಲ್ಲ. ಈ ಶರೀರ ನಂದು ಅಂತಿದೆ. ಈ ಶರೀರ ನಂದು ಅಂತಿದೆ. ಬೇರೆದವ್ರದ್ದು ಅವ್ರದ್ದು ನಂದು ಅಲ್ಲ ಅಂತ ಅನ್ನುವಂಥ ಭಾವ ನಿನ್ನಲ್ಲಿರ್ತದೆ. ಅದಕ್ಕೆ ಹೇಳ್ತಾರೆ, ಬೇರೆದವ್ರ ಶರೀರನೂ ನೋಡ್ತಿದ್ದಿ, ನಿನ್ನ ಶರೀರನೂ ನೀನೇ ನೋಡ್ಕೋತಿದ್ದಿ ಅಂದಾಗ ಈ ಶರೀರ ಅನ್ನುವಂಥದ್ದು ನಿನ್ನ ಶರೀರ ನೋಡಿದಾಗ ಅದ್ರ ಮೇಲೆ ಬಹಳ ಪ್ರೇಮ ಇಟ್ಟಿರ್ತದೆ. ಅದ್ರ ಮೇಲೆ ಏನು ಇಟ್ಟಿರ್ತಿದೆ? ಬಹಳ ಪ್ರೇಮ ಇಟ್ಟಿರ್ತಿದೆ. ಯಾವಾಗ ನನ್ನದು ಅಂತ ಯಾವಾಗ ನಿನ್ನ ಭಾವದಲ್ಲಿ ಬರ್ತದ, ಅದಕ್ಕೆ ಆವಾಗ ಮಮಕರ ಬಂಧ ಆಗಿಬಿಡ್ತದೆ. ಅದಕ್ಕೆ ಭವಮಾಲೆಗೊಳಗಾದೆನೆಂಬುದೇ ಪುಸಿನಿನ್ನ ವಿವರಿಸಿ ನೋಡು ನೋಡಲೇ ಜೀವನೇ ಅಂತ ಹೇಳ್ತಾರೆ. ಯಾಕಂತಂದ್ರೆ ಜೀವಾತ್ಮನಿಗೆ ಯಾವುದು ಬಂಧನೂ ಇಲ್ಲ, ಸಾವು ಇಲ್ಲ, ನೋವು ಇಲ್ಲ, ದುಃಖ ಇಲ್ಲ, ಏನೇನಿಲ್ಲ. ಇವೆಲ್ಲ ಅರಿಷಡ್ ವರ್ಗಗಳು ಯಾಕೆ ಬಂದವು? ಕಾಮ ಕ್ರೋಧಾದಿಗಳು, ಅಷ್ಟ ಮದುಗಳು ಯಾಕೆ ಬಂದವು? ಇವೆಲ್ಲ ಯಾಕೆ ಬಂದವಪ್ಪ? ಈ ದುಃಖ ಯಾಕಾಯಿತು? ಪಂಚಕ್ಲೇಶಗಳು ಅಂತ ಹೇಳ್ತಾರೆ. ಪಂಚಕ್ಲೇಶಗಳು ರಾಗ, ಸುಖ, ದುಃಖ, ರಾಗ, ದ್ವೇಷ, ಅಭಿನಿವೇಶನ, ಇವು ಪಂಚ ದುಃಖಗಳು ಅಂತ ಹೇಳ್ತಾರೆ. ಜೀವಾತ್ಮನಿಗೆ ಯಾಕೆ ದುಃಖ ಆದವು ಅಂದ್ರೆ ಒಂದೇ ಒಂದು ಕಾರಣ. ಯಾವುದು? ಮಮಕಾರ, ನನ್ನದು. ಅದಕ್ಕಾಗಿ ಬರೀ ಇದೆಲ್ಲ ಇಷ್ಟೆಲ್ಲ ದುಃಖದಿಂದ ಅಳ್ತಾ ಇದ್ದಾನೆ ಜೀವಾತ್ಮ. ಸುಮ್ಮನೆ ಯಾವುದು ನಿಂದಲ್ಲ ಅಂತಾನೆ. ಯಾವುದು ಮಕ್ಕಳು ನಿನ್ನುವ, ಮಕ್ಕಳು ನಿನ್ನುವಲ್ಲ, ಯಾವುದು ನಿಂದಲ್ಲ ಅಲ್ಲ, ಸುಮ್ಮನೆ ನಂದು ನಂದು ನಾನು ಅಂತ ತಗೋತ ಕುಂತಿದ್ದಪ್ಪ ಅಂತಾರೆ ಜ್ಞಾನಿಗಳು. ಯಾವುದೂ ಅಲ್ಲ. ನಿನ್ನ ಶರೀರನೇ ನಿಂದಲ್ಲ ಅಂದಾಗ ಇನ್ನು ಮಕ್ಕಳು ಮರಿಗಳು ಎಲ್ಲ ನಿನ್ವೆ ಹೆಂಗೆ ಆಗ್ತಾವೋ ಅಂತಾರೆ ಅವರು. ಮತ್ತು ಅವುಗಳ ಮ್ಯಾಲ ನೀವು ಮೋಹ ಮಾಡಾಕತ್ತಿದೆಯಲ್ಲ, ನಂದು ಅಂತಂದಾಗ ನಿನಗೆ ದುಃಖದಾಗ ಕುಂತು ಬಿಟ್ಟಿದ್ದಿ. ನಂದು ಅಂತ ಯಾವಾಗ ನಿನಗೆ ಅನ್ನಿಸ್ತದ ಅವಾಗ ಬಂಧಕ್ಕನ ಗುರಿ ಆಗ್ತದೆ. ಯಾಕಂದ್ರೆ 84 ಲಕ್ಷ ಜೀವರಾಶಿಗಳಲ್ಲಿ ಹುಡ್ತಾ ಸಾಯ್ತಾ ಇಲ್ಲಿ ನಾನು ಸಂಸಾರಿ ಅದೀನಿ, ನಾನು ದುಃಖಿ ಅದೀನಿ. ಮತ್ತು ಈ ರೀತಿ ತಿಳ್ಕೊಂಡದಕ್ಕಾಗಿ ಜೀವಾತ್ಮನಿಗೆ ದುಃಖ ಆಯಿತು. ಇದನ್ನು ಯಾವಾಗ ತಿಳ್ಕೊತಾನ? ಆವಾಗ ನಾನು ಯಾರು, ನನ್ನ ಸ್ವರೂಪ ಏನು ಎಂದು ವಿಚಾರ ಮಾಡಿದಾಗ ಇದು ಈ ದುಃಖದಿಂದ ಪಾರಾಗಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಜ್ಞಾನಿಗಳು. ಈಗ ಭಾಳಷ್ಟು ಹೇಳ್ತಾರೆ. ಇದನ್ನೇ ಯಾವುದರಲ್ಲಿ? ಪರಮಾರ್ಥ ಗೀತೆಯಲ್ಲಿ ರಾಮಚಂದ್ರ ಇದನ್ನೇ ಕೇಳಿದ್ದು ವಸಿಷ್ಠ ಗುರುಗಳಿಗೆ. ವಸಿಷ್ಠ ಗುರುಗಳಿಗೆ ತನ್ನ ನಿಜ ಸುಖ ತಾನೇನೆಂದು ಮುನ್ನಿನ ಪರಿಭವ ಶ್ರೀ ಗುರುವಿಗೆ ಶಿಷ್ಯನು ಪೊಡಮಟ್ಟು ರಾಗಮ್ಮಿಗೆ ಭಕ್ತಿಯೊಳಳವಟ್ಟು ತನ್ನ ನಿಜ ಸ್ಥಿತಿ ತಾನೇನೆಂದು ಮುನ್ನಿನ ಪರಿಭವ ಎಂತಾಯ್ತೆಂದು ನನ್ನೇ ನೆನಗೀಗಳ ಪೇಳೆಂದು ಭಿನ್ನೈಸಿದೊಡೆ ಗುರು ಉತ್ತಮನಂದು ಮನ್ನಿಸಿದನು ಶಿಷ್ಯನೋಳಿಂತೆಂದು ಕೇಳಲೆ ವಾಸಿಷ್ಠಾದಿಗಳಲ್ಲಿ ಪೇಳಿದ ತತ್ವಾರ್ಥವ ನಿಂದಿಲ್ಲಿ ನಿನಗರುಪುವೆ ನಾನು ಈ ಗೀತೆಯೊಳು ತನುಜನೆ ಕೇಳಿ ತಿಳಿದೊಲಿವಿ ನೋಡು. ಅದಕ್ಕೆ ಇದು ಹೆಂಗಾಯಿತು, ನಾನು ಯಾರಿದ್ದೀನಿ, ಎಲ್ಲಿಂದ ಬಂದಿದ್ದೀನಿ ಅನ್ನುವಂಥದ್ದು ನಿನಗೆ ದುಃಖ ಏನು ಬಂದಿರ್ತದ, ಅದರಿಂದ ಬಿಡುಗಡೆ ಹೊಂದಕ್ಕೆ ಈ ಪ್ರಶ್ನೆ ಯಾರಲ್ಲಿ ಉದ್ಭವ ಆಗ್ತದ ಅವ್ರು ಇದರಿಂದ ಬಿಡುಗಡೆ ಹೊಂದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಸಾಧ್ಯ ಆಗಲ್ಲ. ಮತ್ತು ನಮಗಿಷ್ಟೆಲ್ಲ ದುಃಖ ಯಾಕೆ ಬಂದದಪ್ಪ ಜಗತ್ತಿನೊಳಗೆ?
ಈ ದುಃಖ ಇಷ್ಟೆಲ್ಲ ಯಾಕಾಗ್ತದೆ ಜೀವಾತ್ಮನಿಗೆ? ಒಂದು ದುಃಖ ಹೋದ್ರೆ ಇನ್ನೊಂದು ದುಃಖ. ನಾನು ನಂದು ಅನ್ನೋದಕ್ಕಾಗಿ ದುಃಖ ಬಂದದಂತಾರೆ ಅವ್ರ ಜ್ಞಾನ. ನಂದಲ್ಲ, ನಂದು ಅನ್ನೋದನ್ನ ಬಿಟ್ಟು ಬಿಡು, ನೀನೇ ಸುಖಿ. ನಾನು ಅಲ್ಲಂದಾಗ ನೀನೇ ಸುಖಿ, ಇಷ್ಟೇ, ಭಾಳೇನು ಬೇಕಾಗಿಲ್ಲ. ನಾವು ಸುಖದಿಂದ ಇರಬೇಕಾದ್ರೆ ಏನು ಮಾಡಂತಾರೆ ಜ್ಞಾನಿ? ಮಮಕಾರ ಬಿಟ್ಬಿಡು. ನಂದು 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 ಅಂತ ಹತ್ಕೊಂತ ಕುಂತಿದೆ, ಅದು ಮನಸ್ಸಿನಿಂದ ತೆಗೆದಾಕಿಬಿಡು, ನಂದೇನಲ್ಲ. ಅದಕ್ಕೆ ಜ್ಞಾನಿ ಹೇಳ್ತಾರ, ನನ್ನದು ಅಂದದಕ್ಕೆ ನಿನಗೆ ದುಃಖ ಆಗಿ ಹತ್ಕೊಂತ ಕುಂತಿದೆ, ಮೊದಲ ಬಿಡು. ಅವ ಹೇಳ್ತಾನೆ, ಯಾಕಂತಂದ್ರೆ ಒಬ್ಬ ಇದು ಹೋಗ್ತಿರ್ತಾನೆ. ಆವಾಗ ಒಂದು ಹುಡುಗ ಆಗ ಗಿಡಕ್ಕೆ ಹಿಂಗೆ ಕಾಲು ಹಾಕ್ಕೊಂಡು ಕತ್ರಗಾಲು ಹಾಕ್ಕೊಂಡು ಕುಂತಿರ್ತದೆ. ಬಾರೋ ಇಲ್ಲಿ ಯಾಕೆ ಕುಂತಿದೆ ಅಲ್ಲಿ ಅಂದಗಾನೆ, ಅಪ್ಪ ಬರ್ಬೇಕಂತೀನಿ, ತಂದೆ ಕರಿತಾನೆ ಮಗನಿಗೆ, ಬಾ ಜಲ್ದಿ ಹೋಗಮ್ಮ ಈ ಕಡೆ. ಅಪ್ಪ ಗಿಡ ಬಿಡವಲ್ದು, ಕಾಲು ಗಟ್ಟಿ ಹಾಕೊಂಡು ಕುಂತ್ಬಿಟ್ಟಾನ, ನಡು ಬಡ್ಡಿ ಅದ, ಬಡ್ಡಿ ಕಾಲು ಕತ್ರಿಗಲ್ಲಿ ಹಾಕೊಂಡು ಕುಂತ್ಬಿಟ್ಟಾನ. ಅಪ್ಪ ಗಿಡ ಬಿಡವಲ್ದು ಅಂತ ಅಳತಿತ್ತಂತ. ಅದು ತಂದೆಗೆ ಗೊತ್ತಾಯ್ತಂತ ಹೋಗಿ ಇವನೇ ಕತ್ರಿಗಲ್ಲಿ ಹಾಕ್ಕೊಂಡು ಅದನ್ನ ಹಿಡ್ಕೊಂಡು ಕುಂತಾನ, ಬಿಡವಲ್ದು ಅಂತಾನಲ್ಲೇ ಹುಚ್ಚು ಸುಳೆ ಮಗನೇ, ಅದು ಗಿಡ ಬಿಟ್ಟು ಬಂದುಬಿಡು ನೀನೇ, ಕಾಲು ತೆಗಿಯೋದು, ಕಾಲು ತೆಗೆದು ಬಾ ಈ ಕಡೆ ಅಂತಂದು. ಆವಾಗ ಆತ ಹೌದಲ್ಲ ಅಂತಂದು ಕಾಲು ತೆಗೆದು ಬಂದಂತ. ಅದ್ರಂಗೆ ನಾವು ಸಂಸಾರ ಅನ್ನೋದಕ್ಕೆ ಕತ್ರಿಗಲ್ಲಿ ಹಾಕೊಂಡು ಕುಂತ್ಬಿಟ್ಟಿವಿ, ಅದಕ್ಕೆ ಅದು ಬಿಡೋಕ್ಕಾಗವಲ್ದು, ಅಂತ ಕುಂತೀವಿ. ಅದಕ್ಕೆ ಯಾವಾಗ ನಿನ್ನ ಮನಸ್ಸಿನಲ್ಲಿರುವಂಥ ನನ್ನದು ಅನ್ನುವಂಥದ್ದು ನೀ ಬಿಟ್ಬಿಡು, ನೀನು ಸುಖಿ ಆಗ್ತಿ ಅಂತ ಇಲ್ಲಿ ಜ್ಞಾನಿಗಳು ಭಾಳ ವಿಚಾರ ಹೇಳ್ತಾರೆ. ಯಾಕಂದ್ರೆ ಸಂಸಾರ ಅನ್ನುವಂಥದ್ದು ಭಾಳ ಸುಲಭ ಅಲ್ಲ ಅದು, ಭಾಳ. ಯಾಕಂತಂದ್ರೆ ಇದರಿಂದ ಏನಾಗ್ತದಪ್ಪ ಅಂತಂದ್ರೆ ಭಾಳ ಕಷ್ಟ ಅದು. ಇಲ್ಲಿ ಅದಕ್ಕೆ ಹೇಳ್ತಾರ ಯಾವ ರೀತಿ ಅಂತಂದ್ರೆ, ಇದರಷ್ಟು ಹಲವಾರು ರೀತಿಯಿಂದ ವಿಚಾರಗಳು ಹೇಳ್ತಾರ. ಇದನ್ನು ಶರೀರ ಅನ್ನೋದು ಇದು ಭಯಂಕರ ಇದ್ದದ್ದು ಅಪ್ಪ, ಇದು ಅರಣ್ಯ ಇದ್ದಂಗೆ. ಇದರಲ್ಲಿ ಏನಾಗ್ತಾವಪ್ಪ ಅಂತಂದ್ರೆ ಭಾಳ ಒಂದು ಅರಿಷಡ್ ವರ್ಗಗಳು, ಕಾಮಾದಿ ಕ್ರೋಧಾದಿಗಳು, ಅಷ್ಟಮದುಗಳು ಎಲ್ಲ ತುಂಬಿಬಿಟ್ಟವ. ಇದು ಭಯಂಕರವಾದಂಥ ಕಾಡಿದ್ದಂಗಪ್ಪ. ಅಲ್ಲಿ ಹಲವಾರು ಕಾಡಿನ ಒಳಗೆ ಚಿರತೆ, ಹುಲಿ ಅವು ಹೆಂಗಿರ್ತಾವೆ ಅದ್ರಂಗೆ ಇವು ಕಾಯ್ಕೊಂಡು ಕುಂತವ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಜ್ಞಾನಿಗಳು ಅದಕ್ಕೆ ಹೇಳ್ತಾರೆ, ಶ್ರೀಗಿರಿಯ ಸುಕ್ಷೇತ್ರಕ್ಕೆಂದು ಹೋಗಿ ಯಾತ್ರೆಯ ಮಾಡಿ ಬಂದೆ, ಶ್ರೀಗಿರಿಯು ಶರೀರದೊಳಗುಂಟು. ಅದೊಂದು ಗಿರಿ ಬೆಟ್ಟ ಇದ್ದಂಗೆ, ಅದು ನಿನ್ನೊಳಗೆ ಅದು ಶ್ರೀಗಿರಿಯು ಸುಕ್ಷೇತ್ರಕ್ಕೆಂದು ಹೋಗಿ ಯಾತ್ರೆಯ ಮಾಡಿ ಬಂದೆ ಶ್ರೀಗಿರಿ. ಯಾಕಂದ್ರೆ ಮಲ್ಲಿಕಾರ್ಜುನ ಸುಮ್ಮನೆ ಸಿಕ್ಕಿಬಿಡ್ತಾನೆ ಶ್ರೀಶೈಲಕ್ಕೂ ಹೋದಾಗ. ಅವು ಈಗಾರ ಬಸ್ಸು ಅಂಥವು ಇಂಥವು ಆಗ್ಯಾವ. ಮೊದಲು ಹೆಂಗದು ಕಾಲ್ನಡಿಗೆಲಿಂದ ಹೋಗ್ತಿದ್ರು, ಕಾಲ್ನಡಿಗೆಲಿಂದ ಆದ್ರೆ ಸುಮ್ಮನೆ ಹೋಗ್ಬಿಡ್ತಾರೆ. ಕಾಡ್ದಾಗ ಹುಲಿ, ಚಿರತೆ, ನರಿಗಳು, ತೋಳಗಳು ಭಾಳಷ್ಟು ಸಿಗುತ್ತಿದ್ವು. ಜಂತ ಅಟ್ಟಂಬಾರ ಅಡಿವ್ಯಾಗ. ಅದಕ್ಕೆ ಅದನ್ನೆಲ್ಲ ದಾಟ್ಕೊಂಡು ಆತ ಮಲ್ಲಿಕಾರ್ಜುನ ದರ್ಶನಕ್ಕೆ ಹೋಗ್ತಿದ್ದ. ಮತ್ತು ಶ್ರೀಗಿರಿಯ ಸುಕ್ಷೇತ್ರಕ್ಕೆಂದು ಹೋಗಿ ಯಾತ್ರೆಯ ಮಾಡಿ ಬಂದೆ, ಶ್ರೀಗಿರಿಯು ಶರೀರದೊಳಗುಂಟು. ಮತ್ತು ಅಂಥ ಗಿರಿ ಇದ್ರೊಳಗದ. ಅಂದರೆ ಶರೀರ ಅನ್ನುವಂಥದ್ದು ಒಂದು ಕಾಡಿದ್ದಂಗೆ, ಇದ್ರ ಮಧ್ಯೆ ನೀವು ಒಳಗೆ ಹೋಗ್ಬೇಕು. ಹೋದಾಗ ಇಲ್ಲಿ ಹುಲಿ ಎದುರಾಗ್ತಾವ, ಕರಡಿ ಎದುರಾಗ್ತಾವ. ಯಾಕಂದ್ರೆ ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ, ಅಷ್ಟಮದಗಳು ಇವೆಲ್ಲ ಮೃಗ ಪ್ರಾಣಿಗಳು. ಇವು ನಮ್ಮೊಳಗೆ ಎದುರಾಗಿಬಿಡ್ತಾವೆ. ಅವನ್ನೆಲ್ಲ ದಾಟ್ಕೊಂಡು ಮಲ್ಲಿಕಾರ್ಜುನ ಹತ್ರ ಹೋಗ್ಬೇಕು. ಅಂದರೆ ಯಾವಾಗ ಹೋಗತ್ನಪ್ಪ, ಇಲ್ಲಿ ನಡುವೆ ನನ್ನದು ಅನ್ನುವಂಥದ್ದು ಬಾಗಿಲಿ ಭದ್ರವಾಗಿ ಮುಚ್ಚಿಬಿಟ್ಟಾಗ ಇನ್ನು ಮಲ್ಲಿಕಾರ್ಜುನ ನೋಡೋಕೆ ನೀ ಯಾವಾಗ ಹೋಗ್ತಿದ್ದೆ? ಇಲ್ಲೇ ಹತ್ಕೊಂತ ಕುಂತಿದ್ದೀನಿ, ಒಳಗೆ ಯಾವಾಗ ಹೋಗ್ತಿದ್ದೆ ನೀನು? ನಾ ಬಿಟ್ಟರೆ ಸತ್ತೋಗ್ತೀನಿ, ಮಕ್ಕಳನ್ನ ಬಿಟ್ಟರೆ ಸತ್ತೋಗ್ಬಿಡ್ತೀನಿ. ನಾನು ಇರಲಿಲ್ಲ ಅಂದ್ರೆ ನಡೆಯಂಗೇ ಇಲ್ಲ. ಮಕ್ಕಳಂತಾರೆ, ನೀ ಮೊದಲು ಸತ್ತು ನೋಡು, ನಾವು ಎಷ್ಟು ಚೆಂದ ಜೀವನ ಮಾಡ್ತೀವಿ ಅಂತಾರೆ. ಇದು ಹಿಡ್ಕೊಂಡು ಕುಂತದ, ನಾನಿದ್ರೆ ನಡೀತದ ನನ್ನ ಮಕ್ಕಳಿಗೆ. ನಾನು ಇರಲಿಲ್ಲ ಅಂದ್ರೆ ಜೀವನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೇನ ಹೋಗಿ ಬಾ, ಮನೆ ಬಿಡೋಕ್ಕೆ ಸಾಧ್ಯ ಇಲ್ಲ, ನಾನು ಇರಲಿಲ್ಲ ಅಂದ್ರೆ ನಡೆ.
ಅವ್ರ ಮಕ್ಕಳಂತಾರ ನೀ ಮೊದಲು ಸಾಯಿ, ಸತ್ಯ ಅಂದ್ರೆ ನಾವು ಎಷ್ಟು ಚಂದ ಜೀವನ ಮಾಡ್ತೀವಿ ಅಂತ ಅವು ಅಂತಿರ್ತಾವೆ. ಇದು ಸುಮ್ಮನೆ ಗುತ್ತಿ ಹಿಡ್ಕೊಂಡು ಹೊಳತಿರ್ತದೆ. ಇದು ಗೊತ್ತಿಲ್ಲ ಇದಕ್ಕೆ ಸತ್ತ ಮೇಲೆ ಎಷ್ಟು ಚಂದ ಇರ್ತಾರ ಇದಕ್ಕೇನು ಗೊತ್ತಿರ್ತದೆ. ಇದು ಅಳ್ತಾನೆ ಇರ್ತದೆ, ಸಾಯಿವರೆಗೆ ಅಳ್ತದೆ ಇದು. ಅದಕ್ಕೆ ಮೊದಲ ಆ ಭಾವ ಬಿಡಬೇಕು. ಬಿಟ್ಟಾಗ ಆನಂದವಾಗಿ ಇರ್ತಿದ್ದೀನಿ ನೀನು. ಜಗತ್ತು ನೀನು ಇರೋದಕ್ಕಿಂತ ಮುಂಚೆನೂ ಇತ್ತು, ನೀವು ಆದಮೇಲೂ ಇರ್ತದೆ. ಎಲ್ಲರೂ ಜೀವನ ಮಾಡ್ತಾರೆ. ಅದಕ್ಕೆ ಇದು ಮೋಹವನ್ನು ತೆಗಿ. ಇಟ್ಕೊಂಡೆ ಅಂದ್ರೆ ಮತ್ತೆ ಹುಟ್ಟಿ ಬರ್ತೀವಿ, ಮತ್ತೆ ನಿನ್ನ ಕಷ್ಟನೇ ಕಷ್ಟ ಒಂದಲ್ಲ. ಈ ರೀತಿಯಾಗಿ ಇದು ಹೇಳ್ಯಾರ. ಮಮಕಾರಕ್ಕಿಂತ ಮಿಕ್ಕಿನ ಬಂಧ ಮುಂಟೆ ಅಂತ ಹೇಳ್ಯಾರಪ್ಪ. ಅದಕ್ಕಾಗಿ ಇಂಥ ಮಮಕಾರ ನೀ ಬಿಡೋದು ಶ್ರೇಷ್ಠವಾದಂಥದ್ದು ಅಂತ ಹೇಳಿ ಈಗ 5ನೇ ನುಡಿಯಲ್ಲಿ ಹೇಳ್ತಾರ. ಕರುಣದಿಂದ ಅತಿಶಯ ವಹಧರ್ಮ ಉಂಟೆ, ವಿರತಿಯಿಂದಿತರ ಸಂಪದ ಸುಖಮುಂಟೆ, ವರಭಕ್ತಿಯಿಂದ ಸಚ್ಚರಿತ ಮಂದುಂಟೆ, ಗುರು ಶಂಭುಲಿಂಗದಿಂ ಪರದೈಮಮುಂಟೆ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರ ಕರುಣದಿಂದ ಅತಿಶಯ ವಹಧರ್ಮ ಮುಂಟೆ ಅಂತ ಹೇಳ್ತಾರೆ. ಅಂದರೆ ಕರುಣ ಅಂತಂದ್ರೇನು? ದಯ. ಅದಕ್ಕೆ ದಯವಿಲ್ಲದ ಧರ್ಮ ಆವುದಯ್ಯ, ದಯವಿಲ್ಲದ ಧರ್ಮ ವಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ. ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಬಸವಣ್ಣವರು ಹೇಳ್ತಾರೆ. ಇಲ್ಲಿ ಕರುಣದಿಂದ ಅತಿಶಯ ವಹಧರ್ಮ ಉಂಟೆ. ಕರಣ ವ್ಯತ್ಯಾಸಗಳದಾವ. ಕರಣ ಅಂದ್ರೆ ಮನ ಬುದ್ಧಿ ಚಿತ್ತ ಅಹಂಕಾರಗಳು ಕರಣ ಅಂತಾರೆ. ಕರುಣ ಅಂದ್ರೆ ಧರ್ಮ ಅಂದ್ರೆ ಅಲ್ಲಿ ದಯ ತೋರುವಂಥದ್ದು. ಈ ಧರ್ಮ ಅಂದರೆ ಏನಪ್ಪ ಅಂದರೆ ದುಃಖದಲ್ಲಿ ಬೀಳ್ತಕ್ಕಂಥ ಇರುವಂಥ ಪುರುಷನನ್ನು ದುಃಖದಲ್ಲಿ ಬೀಳದೆ ಇರುವಂತೆ ಮಾಡುವಂಥದ್ದೇ ಧರ್ಮ. ಒಬ್ಬ ಮನುಷ್ಯ ಭಾಳ ದುಃಖಕ್ಕೊಳಗಾಗಿರ್ತಾನೆ, ಆದಷ್ಟು ಆತ ದುಃಖದಿಂದ ಸ್ವಲ್ಪ ಹೊರಗೆ ಬರಲಿ, ಆ ದುಃಖದಿಂದ ಒಂದು ಸ್ವಲ್ಪ ಪಾರು ಮಾಡ್ಬೇಕನ್ನುವಂಥ ಭಾವ ಏನಿರ್ತದ ಅದು ಧರ್ಮ ಅಂತ ಹೇಳಿಸ್ಕೊಳ್ತದ. ಯಾಕಂತಂದ್ರೆ ಇಲ್ಲಿ ಹಲವಾರು ರೀತಿಯಿಂದ ಹೇಳ್ತಾರೆ. ಧರ್ಮ ಅಂತಂದ್ರೆ ನಾನಾ ರೀತಿಯಿಂದ ಹೇಳ್ತಾರೆ. ಒಂದು ಧರ್ಮ, ಆ ಧರ್ಮ ಈ ಧರ್ಮ ಅಂತ 12 ಧರ್ಮಗಳು ಬರ್ತಾವೆ. ಯಾಕಂತಂದ್ರೆ ಒಬ್ರಿಗೆ ಈ ಒಂದು ಬ್ರಾಹ್ಮಣರದ್ದು ಒಂದು ಧರ್ಮ ಅಂತಾರೆ, ಲಿಂಗ ಧಾರಣವನ್ನು ಮಾಡ್ಕೊಳ್ಳೋದೇ ವೀರಶೈವರ ಧರ್ಮ ಅಂತ ಹೇಳ್ತಾರೆ. ಇವೆಲ್ಲ ಧರ್ಮಗಳು ಅಂತಂದ್ರೂ ಕೂಡ ಇವು ನಿಜವಾದ ಧರ್ಮಗಳು ಅಲ್ಲ. ಅಯ್ಯೋ ಅವ್ರದ್ದೇ ಒಂದು ಧರ್ಮ ರೀ, ಇದೊಂದು ಧರ್ಮ ರೀ, ಅದೊಂದು ಧರ್ಮ ರೀ. ಯಾಕಂತಂದ್ರೆ ನಮ್ಮ ನಮ್ಮ ವರ್ಣ ಶ್ರೇಷ್ಠ, ನಿಮ್ಮ ವರ್ಣ ಶ್ರೇಷ್ಠ, ಆ ಧರ್ಮ ಶ್ರೇಷ್ಠ, ಈ ಧರ್ಮ ಶ್ರೇಷ್ಠ ಅಂತ ಬಡ್ದಾಡ್ಸಾಯ್ತಾವೆ. ಅದರಲ್ಲಿ ಹಿಂಸೆಗಳು. ಯಾಕಂದರೆ ನಮ್ಮ ಧರ್ಮದಾಗ ಹಿಂಗೆ ಹೇಳ್ಯಾರ. ಈಗ ನಾವು ಹೇಳ್ತೀವಿ ಗೌತಮ್ ಬುದ್ಧನ ಧರ್ಮ ಭಾಳ ಚಲೋ ಅದಂತಂತೀವಿ. ಇನ್ನೊಬ್ರು ಹೇಳ್ತಾರೆ ಇದು ಬೇರೆ ಧರ್ಮ, ನಮ್ಮ ಧರ್ಮ. ಕ್ರಿಶ್ಚಿಯನ್ರು ಹೇಳ್ತಾರೆ ನಮ್ಮ ಧರ್ಮ ಭಾಳ ಶ್ರೇಷ್ಠ ರೀ ಅಂತ ಅವ್ರು ಹೇಳ್ತಾರೆ. ಈಗ ಮುಸ್ಲಿಮ್ರು ಹೇಳ್ತಾರೆ ನಮ್ಮ ಧರ್ಮ ಭಾಳ ಶ್ರೇಷ್ಠ ರೀ ಅಂತ ಹೇಳ್ತಾರೆ. ಇದರಿಂದ ಏನಾಗ್ತದೆ ಅಂತಂದ್ರೆ ಹೊಡೆದಾಡಿ ಸಾಯದೇ ಇರುವಂಗ ದುಃಖದಿಂದ ಸುಖದೆಡೆಗೆ ತರುವಂಥದ್ದೇ ಧರ್ಮ. ಅದು ಯಾವುದೇ ಇರ್ಬೋದು. ಅದು ಬಿಟ್ಟು ನಮ್ಮ ಧರ್ಮನೇ ಬೇರೆ ಅದ, ನಿಮ್ಮ ಧರ್ಮನೇ ಬೇರೆ ಅದ, ನಮ್ಮ ಧರ್ಮ ಶ್ರೇಷ್ಠ, ನಿಮ್ಮ ಧರ್ಮ ಶ್ರೇಷ್ಠ ಅಂತ ಇಲ್ಲಿ ಹೇಳಿ ಹೊಡೆದಾಡಿ ನಿಜವಾಗಿ ದುಃಖಕ್ಕೊಳಗಾಗುವಂಥದ್ದಾಗ್ತದ. ಆದ್ರೆ ಇದು ನಿಜವಾದ ಧರ್ಮ ಏನು ಅಂತಂದ್ರೆ ಇದು ನಿಜವಾದ ಧರ್ಮ ಅಲ್ಲ. ಮತ್ತೀಗ ಅದ್ರಾಗ ಏನಿರ್ಬೇಕಂದ್ರೆ ಕರುಣ ಇರಬೇಕು. ಕರುಣ ಅಂತಂದ್ರೆ ದಯೆ ಇರಬೇಕು. ಈಗ ಜೀವಿಗಳನ್ನು ಕಂಡುಬಿಟ್ಟು ಅದು ದುಃಖದಿಂದ ಅದಪ್ಪ, ಅದರಿಂದ ದುಃಖದಿಂದ ಪಾರು ಮಾಡಬೇಕಪ್ಪ ಅನ್ನುವಂಥದ್ದು ಕರುಣೆ ಅಂತ ಹೇಳಿಸ್ಕೊಳ್ತದೆ. ಮತ್ತೀಗ ಹೇಗಂತಂದ್ರಪ್ಪ ಅಂದ್ರೆ ಈಗ ಜೀವಿಗಳು ಹಸಿವೆಯಿಂದ ಭಾಳ ಒದ್ದಾಡ್ತಿರ್ತಾವ. ಅಂಥದಕ್ಕೆ ಅಲ್ಲಿ ಜೀವಿಗಳು ಯಾವುದೇ ಆಗಿರ್ಬೋದು ಅಲ್ಲಿ ಅನ್ನ ಛತ್ರಗಳನ್ನು ಇಡ್ತಾರೆ. ನೀರಡಿಕೆ ಆಗ್ತದಲ್ಲ ಬೇಸಿಗೆ ಒಳಗೆ, ನೀರಡಿಕೆಯನ್ನು ಕುಡಿದು ಪಾಪ ಆ ನೀರಿನಿಂದ ಪಾಪ ಬಂದು ಕಷ್ಟವನ್ನು ಪಡ್ತಿರ್ತಾವೆ ಜೀವಿಗಳು. ಮನುಷ್ಯರು ಎಲ್ಲೇ ಆಗಿರಲಿ ಬೇಸಿಗೆ ನೋಡ್ಬೇಕು ಅಲ್ಲೆಲ್ಲ ಅರವಟ್ಟಿಗಳು ಇಟ್ಟಿರ್ತಾರೆ. ಅದರಿಂದ ದುಃಖ ನಿವಾರಣೆ ಮಾಡ್ಕೊಳ್ಳಿ ಅನ್ನೋದಕ್ಕಾಗಿ ಇಟ್ಟಿರ್ತಾರೆ.
ಔಷಧಿಗಳು ಇಟ್ಟಿರ್ತಾರೆ. ಇವೆಲ್ಲ ಧರ್ಮಗಳು ಅಂತ ಹೇಳ್ತಾರೆ. ಇವೆಲ್ಲ ಯಾಕಂತಂದರೆ ಈಗ ಅಲ್ಲೆಲ್ಲೇ ಆರ್ವಟ್ಟಿಗೆ ಇಟ್ಟಿರ್ತಾರೆ. ಈಗ ಒಂದು ಬಾಟ್ಲಿ ತೊಗೊಳಕ್ಕೆ ಹೋಗಲಿ 20 ರೂಪಾಯಿ ಅರ್ಧ ಲೀಟ್ರಿಗೆ. ಈ ಕೆಲವ್ರು ಗಡಿಗೆ ಇಟ್ಟಿರ್ತಾರೆ, ಸುತ್ತ ಒಂದು ಬಟ್ಟೆ ಸುತ್ತಿರ್ತಾರೆ, ಒಬ್ರು ಕುಂತಿರ್ತಾರೆ ಹಾಕಾಕ. ಅಂದರೆ ಅವ್ರೇನು ಸಿಟ್ಟಿಗೆ ಹಂಗೆ ಹಿಂಗೆ ಅಂತೇಳಿ ಇಟ್ಟಿರ್ತಾರೆ ಇಲ್ಲ. ಭಾಳ ಕರುಣೆ ಭಾವದಲ್ಲಿ ಬಂದಿರ್ತದೆ. ಸ್ವಲ್ಪ ಜೀವಿಗಳು ಯಾರೋ ಕಷ್ಟದಿಂದ ನೀರಿಲ್ಲ ಅಂತ ಹೋಗ್ತಿರ್ತಾರೆ. ಅಂಥವ್ರಿಗೆಲ್ಲ ಒಂದು ಸ್ವಲ್ಪ ನೀರು ಕೊಟ್ಟರೆ ಆಶ್ರಯ ಆಗ್ತದೆ, ಆ ಜೀವಾತ್ಮನಿಗೆ ಸ್ವಲ್ಪ ಖುಷಿ ಆಗ್ತದೆ. ಅದರಿಂದ ಅಲ್ಲಿ ಇಟ್ಟಿರ್ತಾರೆ. ಈ ರೀತಿ ಅಲ್ಲಿ ಆ ಭಾವ ಯಾವುದರಿಂದ ಕೂಡಿರ್ತದಂದ್ರೆ ಕರುಣಾಗುಣದಿಂದನೇ ಕೂಡಿರ್ತದೆ. ಕರುಣಾಗುಣವಿಲ್ಲದೆ ಯಾವ ಧರ್ಮವೂ ಇರೋಂಗಿಲ್ಲ. ಯಾಕಂದ್ರೆ ಅಲ್ಲಿ ಕರುಣೆ ಇದ್ದಾಗ ಅದು ಧರ್ಮ ಅಂತ ಹೇಳಿಸ್ಕೊಳ್ತದೆ, ಒಳ್ಳೆ ಧರ್ಮ ಅಂತ ಹೇಳಿಸ್ಕೊಳ್ತದೆ. ಅದಕ್ಕೆ ಬಸವಣ್ಣವರು ಅದನ್ನ ಕಂಡೇ ಹೇಳಿದ್ರು, ದಯವಿಲ್ಲದ ಧರ್ಮವಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ. ದಯವೇ ಧರ್ಮದ ಮೂಲವಯ್ಯ. ಅಂದ್ರೆ ಯಾವುದೇ ಧರ್ಮ ಇರಲಿ, ಬುದ್ಧಂದೇ ಇರ್ಬೋದು, ಮುಸ್ಲಿಮ್ಸ್ದೇ ಇರ್ಬೋದು, ಕ್ರಿಶ್ಚಿಯನ್ರದೇ ಇರ್ಬೋದು, ಯಾವುದೇ ಧರ್ಮ ಇದ್ದರೂ ಕೂಡ ಅದಕ್ಕೆ ಮೂಲ ಯಾವುದು? ಕರುಣೆ ಇರಬೇಕು. ಅದು ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವ. ಅದರಿಂದ ಸಕಲ ಪ್ರಾಣಿಗಳಲ್ಲಿ ಈ ದಯವೇ ಮೂಲ ಕಾರಣ ಅಂತ ಹೇಳ್ತಾರೆ. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಪರೋಪಕಾರ ಯಾವಾಗ ಮಾಡ್ತಿದೆ ಅದು ಪುಣ್ಯ ಆಗ್ತದ, ಯಾವಾಗ ಪೀಡೆ ಮಾಡ್ತಿದೆ ಅದರಿಂದ ಪಾಪ ಉತ್ಪತ್ತಿ ಆಗ್ತದ. ಅದಕ್ಕೆ ಇಲ್ಲಿ ಹೇಳ್ತಾರ ಯಾವ ರೀತಿಯಿಂದ ಅಂತಂದ್ರೆ ಕರುಣದಿಂದ ಅತಿಶಯ ವಹಧರ್ಮ ಉಂಟೆ. ಅದಕ್ಕೆ ಕರುಣೆ ಭಾಳ ಮುಖ್ಯವಾದಂಥದ್ದು ನೋಡಪ್ಪ ಅಂತ ಹೇಳ್ತಾರೆ. ವಿರತಿಯಿಂದ ಈ ಥರ ಸಂಪದ ಸುಖ ಮುಂಟೆ ಅಂತಂದ್ರೆ ವಿರತಿಯಪ್ಪ ಅಂದ್ರೆ ಏನ್ರಿ ಅಂತಂದ್ರೆ ವೈರಾಗ್ಯ ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ವೈರಾಗ್ಯಕ್ಕಿಂತ ಹೆಚ್ಚಿನ ಸಂಪತ್ತೇ ನಾವು ಹೇಳ್ತೀವಿ ಎಲ್ಲ ಕೂಡಿಸಿಟ್ಟಾಗ ಅದಕ್ಕಿಂತ ನಮ್ಮ ಸಂಪತ್ತು ನಾವು ಭಾಳ ಸುಖದಿಂದ ಇರ್ತೀವಿ. ನಮಗೇನು ಲೌಕಿಕ ಜನರು ಏನು ಮಾಡ್ತಾರೆ, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಧನ ಅಂದ್ರೆ ರೊಕ್ಕ ರೂಪಾಯಿ ಇರ್ಬೋದು, ಕನಕ ಅಂದ್ರೆ ಬಂಗಾರ ಆಗಿರ್ಬೋದು, ಆನೆ ಕುದುರೆ, ಇವೆಲ್ಲ ಮೊದಲಾದ ಭೋಗ ಭಾಗ್ಯಗಳು ಏನದಾವ ಇದು ಸಂಪತ್ತು, ಇದು ಸುಖರೂಪದಿಂದ ಕೂಡ್ಯದ ಅಂತ ಹೇಳ್ತಾರಲ್ಲ. ನಾವು ನೋಡ್ರಿ ಈಗ ಯಾಕಂತಂದ್ರೆ ನಮ್ಗೆ ಬೆಂಗಳೂರಾಗಿದ್ರೆ ಭಾಳ ಚಂದಿತ್ತಪ್ಪ, ಎಷ್ಟು ಚಂದ ಇದ್ದೀವಿ ಅಂತ ಹೇಳ್ತೀವಿ. ಅಲ್ಲಿದ್ದರೆ ನಮ್ಗೆ ಯಾಕಂತಂದ್ರೆ ಅಲ್ಲಿ ಎಲ್ಲರ ಮಧ್ಯೆ ಇದ್ವಿ, ಭಾಳ ಚಂದ ಇದ್ದೀವಪ್ಪ ಅಂತ ನಾವು ಹೇಳ್ತೀವಿ. ಆದ್ರೆ ಅಲ್ಲಿಂದ ಎಲ್ಲರನ್ನ ಬಿಟ್ಟು ಇಲ್ಲಿ ಬಂದೀವಪ್ಪ, ಓಡಿಸಕ್ಕೆ ಬಂದೀವಿ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಕೂಡ ಒಂದು ಭಾವ ಐತೆ. ಯಾಕಂತಂದ್ರೆ ಅಲ್ಲಿ ಏನು ಹೇಳ್ತಾರೆ, ಬಂಧುಗಳಾದವರು ಬಂದುಂಡು ಹೋಗೋರು ಬಂಧನ ಕಳಿಯಲರಿಯರು ಗುರುವಿಂದ ಬಂಧುಗಳುಂಟೆ ಸರ್ವಾಗಿ. ಬಂಧುಗಳಂದ್ರೆ ಏನು ಮಾಡ್ತಾರೆ, ಬರೀ ನಾವು ಮಾತಾಡ್ತೀವಿ, ಕೇಳ್ತೀವಿ, ಅವರು ಅದು ಹೇಳೋದು ಇದು ಹೇಳೋದು ಏನಾಗ್ತದಂದ್ರೆ ಈ ಭಾವ ಮೋಹಕ್ಕೆ ತೊಗೊಂಡೋಗ್ಬಿಡ್ತದೆ. ಅಲ್ಲಿ ಮಗಳನ್ನು ಮೋಹ ಬರ್ತದೆ, ಮೊಮ್ಮಕ್ಕಳನ್ನು ಒಂದು ಮೋಹ ಬರ್ತದೆ, ಎಲ್ಲರೂ ಬಂದು ಬಳಗಂತ ಅನ್ನುವಂಥ ಮೋಹ ಬರ್ತದೆ. ಅಲ್ಲಿ ಏನಾಗ್ತದಂದ್ರೆ ಸುಮ್ಮನೆ ಸಮಯ ವ್ಯರ್ಥ. ಇಲ್ಲಿ ಬಂದಾಗ ನೋಡಿ ಅದಕ್ಕೆ ಏನಾಗೋದು ಒಳ್ಳೇದಕ್ಕಪ್ಪ. ಯಾಕಂದ್ರೆ ಇಲ್ಲಿ ಬಂದೀವಿ, ಯಾರ್ದು ಏನು ಇರಂಗಿಲ್ಲ ಅಂದರೂ ಕೂಡ ನಮ್ಮ ಒಂದು ಚಿಂತನದಲ್ಲಿ ಆನಂದವಾಗಿ ಚಿಂತನೆ ಮಾಡಿ ಎಲ್ಲಿ ಕಾಣ್ತಾನೆ ಭಗವಂತನೇ ಕಾಣಕತ್ತೇನಲ್ಲ ಅನ್ನುವಂಥ ಭಾವದಲ್ಲಿ ಇಲ್ಲಿ ಕಂಡುಕೊಂಡಾಗ ಭಾಳ ಸುಖ ಅನ್ನಿಸ್ತದೆ. ನಾವು ಬಿಡ್ತೀವಿ ಎಂಥ ಒಂದು ಇಂತಲಿಗೆ ಹಾಕಿಬಿಟ್ರಪ್ಪ ಅಂತ ಹೇಳ್ತೀವಿ. ಯಾಕಂದರೆ ಇಷ್ಟೇ ಎಲ್ಲ ನಾವು ನಮ್ಮವರು ಎಲ್ಲಿ ಒಂದು ಟೈಮಿಗೆ ಮಾತ್ರ, ಆದ್ರೆ ಮೊದಲೂ ಇಲ್ಲ ಕೊನೆಗೂ ಇರೋಂಗಿಲ್ಲ. ಎಲ್ಲಿ ನಿನ್ನ ಭಾವದಲ್ಲಿ ಅಷ್ಟೇ. ಯಾವಾಗ ನಾವು ಚಂದ ಕಾಣಬೇಕು, ಮೈಯಾಗ ಶಕ್ತಿ ಇರಬೇಕು, ಇಟ್ಟು ಕೈಯಾಗ ರೊಕ್ಕ ಇರಬೇಕು, ಎಲ್ಲರೂ ನಾವು ನಮ್ಮವರು. ಅಲ್ಲಿಂದ ಏನಿಲ್ಲ, ಸ್ವಲ್ಪ ವಯಸ್ಸಾಯ್ತು ಎಲ್ಲ ಐತಂದ್ರೆ ಮಕ್ಕಳೇ ನಮಗೆ ಆಗಂಗಿಲ್ಲ. ಬ್ಯಾರೆದಾರಂತೂ ದೂರೇ ಉಳಿತು. ಒಂದು ಸ್ವಲ್ಪ ನೆಲಕ್ಕೆ ಬಿದ್ದರಾಯ್ತು, ಸ್ವಲ್ಪ ಏನಾದರೂ ಒಂಚೂರು ನಮಗೆ ದಿನ ಮಾಡೋದಕ್ಕೆ ಆಗಬೇಕು, ಯಾರು ಹತ್ರ ಕೂಡ ಸುಳಿಯಂಗಿಲ್ಲ, ಯಾರೂ ಅಲ್ಲ. ಭಗವಂತ ಒಬ್ಬವನೇ ನಮ್ಮ ಜೊತೆ ಇರತ್ತೆ. ಮತ್ತು ಇದನ್ನು ನಮ್ಗೆ ಇಷ್ಟಪಡಂಗಿಲ್ಲ. ಇಷ್ಟು ನಾವು ಹಿಂಗಪ್ಪ ಹಂಗಪ್ಪ ಅಂತ ಹೇಳ್ತೀವಿ. ಆದರೆ ನಾವು ಅದೇ ಸುಖ ಉಲ್ಟಾ ಪಲ್ಟ, ನಾವು ಸುಖ ಇದ್ದದ್ದು ದುಃಖ ಅಂದ್ಕೊಂಡ್ಬಿಟ್ಟಿವಿ, ದುಃಖ ಇದ್ದದ್ದು ಸುಖ ಅಂದ್ಕೊಂಡ್ಬಿಟ್ಟಿವಿ. ಅದಕ್ಕೆ ಸಂಪತ್ತು ಏನು, ಹೆಂಡತಿ ಮಕ್ಕಳು ಧನ ಕನಕ
ಇವೆಲ್ಲ ಭೋಗ ಭಾಗ್ಯಗಳು ಇದ್ದಾಗ ಏನು ಪುಣ್ಯಪೋ. ಅದಕ್ಕೆ ನೋಡಿ ಎಂಥ ಮನೆ ಕಟ್ಟಿಬಿಟ್ಟ, ಏಟು ಬಂಗಾರ ಹಾಕ್ಕೊಂತಾರ ಅವರು. ಅಷ್ಟು ಬಂಗಾರ ಹಾಕ್ಕೊಂಡ್ರೆ ಏನು ನೆಮ್ಮದಿಯಿಂದ ಇರೋಕ್ಕಾಗ್ತದೆ? ನನ್ನ ಮನ್ಯಾಗ ಯಾವ ಕಳ ಬರ್ತಾನೋ. ನಾವು ಅಂದ್ಕೊಳ್ತೀವಿ ಏನು ಸುಖದಿಂದ ಅದಾರಪ್ಪ ಅವರು, ಅಷ್ಟು ಬಂಗಾರ ಅಷ್ಟು ರೊಕ್ಕ ರೂಪಾಯಿ ಏನಪ್ಪೋ ಅಂತೀವಿ. ಆದ್ರೆ ನಿಜವಾಗಿ ಸುಖದಿಂದ ಇರ್ತಾರೇನಂದ್ರೆ ಅವ್ರಿಗೆ ಒಳಗೆ ಟಕ 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 ಹತ್ತಿರ್ತದೆ, ಯೂಸ್ ರೊಕ್ಕ ಅದಾವ, ಯಾರು ಕೇಳಿ ಬಿಡ್ತಾರೋ ಏನು, ಯಾರು ತೊಗೊಂಡು ಹೋಗಿಬಿಡ್ತಾರೋ ಏನು, ಎಲ್ಲಿಡ್ಬೇಕು ಎಲ್ಲಿಲ್ಲ, ಅದು ಏನು ತೊಗೊಳ್ಬೇಕು ಏನಿಲ್ಲ. ಆಸೆಗಳು ಹಂಗೆ ಉತ್ಪತ್ತಿ ಆಗ್ತಾವ. ಅದನ್ನು ಬಚಾವ್ ಮಾಡೋದು ಕಷ್ಟ ಆಗ್ತದೆ, ತೆಗೆದಿಡೋದು ಕಷ್ಟ ಆಗ್ತದೆ. ರೊಕ್ಕ ರೂಪಾಯಿ ಗಳಿಸ್ತವ್ರಿಗೆ ಅವರಿಗೆ ಗೊತ್ತು ಚಿಂತೆ, ಏಟಿಟ್ಟು ಚಿಂತಿರ್ತಾವ ಅನ್ನೋದು. ನಾವು ನೋಡೋರಿಗೇನು ಎಷ್ಟು ಚಂದ ಸುಖದಿಂದ ಅದಾರಪ್ಪ ಅಂತೀವಿ. ಬಂಗಾರ ಹಾಕ್ಕೊಂಡು ಹೋಗಿರ್ತಾಳೆ ನೋಡ್ರಿ, ನಾವು ನೋಡ್ಬೇಕು. ಯಾಕಂದ್ರೆ ಇದು ಭಾಳ ವಿಶೇಷ ಅದ ಇವು ಶಾಸ್ತ್ರ. ನಾವು ಒಂದು ಊರಿಗೆ ಹೋಗ್ತೀವಪ್ಪ, ಇಲ್ಲಿಂದ ಈಗ ಇಲ್ಲಿಂದ ಬೆಂಗಳೂರಿಗಾಗಲಿ ನಾವೆಲ್ಲ ದೂರ ಹೋಗಿರ್ತೀವಿ, ಜರ್ನಿ ಇರ್ತದೆ. ಮೈ ತುಂಬ ವಸ್ತ್ರಗಳನ್ನು ಹಾಕ್ಕೊಂಡು ಬಂಗಾರಗಳನ್ನು ಹಾಕ್ಕೊಂಡು ನೆಮ್ಮದಿಯಿಂದ ಹೋಗೋಕ್ಕಾಗ್ತದನ? ಯಾರು ತೊಗೋತಾರೋ ಏನಿಲ್ಲ, ಮುಚ್ಕೊಳ್ಳೋದು. ಎಷ್ಟು ಹಾಕ್ಕೊಂಡಿದ್ದಿ ಮುಚ್ಕೋ ಅಂತ ಅನ್ನೋರು ಎಸ್ ಮಂದಿ ಮನೆಗೆ. ಆಮೇಲೆ ಈಕೆ ವಾದಕ್ಯಾರ ನೆಮ್ಮದಿಯಿಂದ ಊರು ಸೇರ್ತಾಳೆ ಅನ್ನೋದ್ರೆ ಕುಂತ್ರೆ ನಿಂತ್ರೆ ಬರೀ ಮೈ ಮೇಲೆ ಕೈ ಇರ್ತದೆ. ಯಾರು ತೊಗೋತಾರೋ ಏನಿಲ್ಲ. ಮಕ್ಕೊಂಡಾಗೂ ನಿದ್ದೆ ಬರೋಂಗಿಲ್ಲ, ಯಾಕಂದ್ರೆ ಬಂಗಾರ ಹಾಕ್ಕೊಂಡಾಳ. ಎಲ್ಲೇನು ಪಟ್ಕನ ಹೋಗ್ಬೇಕಂದ್ರೂ ಅಂಜಿಕೆ, ಬಂಗಾರ ಹಾಕ್ಕೊಂಡಾಳ, ನೆಮ್ಮದಿನೇ ಇಲ್ಲ. ಆದರೆ ಏನು ನಮಗೇನಿರ್ತದೆ, ಬಂಗಾರ ಹಾಕ್ಕೊಂಡೇನು ಭಾಳ ಖುಷಿ ಏನು. ಆದ್ರೆ ಒಳಗೆ ಎಂಥ ಪರಿ ತಾಕ್ಲಾಟ ಆಗಿರ್ತದೆ, ಕಷ್ಟ. ಅದನ್ನೇ ಎಲ್ಲ ಬಿಟ್ಟು ಕೇಸಿ ಆರಾಮಾಗಿ ಏನೋ ಒಂದು ಹಾಕ್ಕೊಂಡು ಕೇಸಿ ಬಂದೆ ಅಂದ್ರೆ ಚಂದ ನಿದ್ದೆ ಮಾಡ್ತಿದ್ವಿ, ಚಂದ ತಿರುಗಿ ಆಡ್ತಿದ್ವಿ, ಎಷ್ಟು ಆನಂದ. ನಾವು ತಿಳ್ಕೊಂಡಿವಿ ಏನಿರಲಿಲ್ಲ ಅಂದ್ರೆ ದುಃಖ ಅನ್ಕೊತೀವಿ, ಇದ್ದಾಗ ಸುಖ ಅನ್ಕೋತೀವಿ. ಜ್ಞಾನಿ ಹೇಳ್ತಾನ ಎಲ್ಲ ಹಿಡ್ಕೊಂಡ್ರೆ ದುಃಖ ಆಗ್ತದೆ ನಿನಗೆ, ಎಲ್ಲ ಬಿಟ್ಟು ಅಂದ್ರೆ ಸುಖದಿಂದ ಇರ್ತೀವಿ ಅಂತ ಅವ್ರು ಹೇಳ. ಇಲ್ಲೇ ಉಲ್ಟಾ ಪಲ್ಟ ಆದದ್ದು, ನಮಗೆ ಉಲ್ಟಾದದ್ದು ಇಲ್ಲೇನೆ. ಅದಕ್ಕೆ ವಿರತಿಯಿಂದಿತರ ಸಂಪದ ಸುಖಮುಂಟೆ ಅಂದ್ರೆ ಜ್ಞಾನಿ ಹೇಳ್ತಾರ ಇಲ್ಲಿ ಆರೋಗ್ಯ. ಯಾಕಂತಂದ್ರೆ ಭಾಳಷ್ಟು ಜನ ಹೇಳ್ತಾರೆ. ಹೇಗೆ ಅಪ್ಪ ಅಂತಂದ್ರೆ ಇಲ್ಲಿ ಹೇಳ್ತಾರೆ, ಯಾರು ಭೋಗ ಭಾಗ್ಯಗಳು, ಶರೀರ ಸಂಪತ್ತು. ಈ ಶರೀರ ಕೆಲವ್ರು ಹೇಳ್ತಾರೆ, ಶರೀರನೇ ಒಂದು ಸಂಪತ್ತಿದ್ದಂಗೆ, ಇದು ಒಂದು ಚೆಂದ ಇದ್ದುಬಿಟ್ರೆ ಮುಗಿತಪ್ಪ ಅಂತೀವಿ. ಆದ್ರೆ ಜ್ಞಾನಿ ಹೇಳ್ತಾನ ಇದು ಕೂಡ ಸಂಪತ್ತು ಅಲ್ಲ. ಯಾಕಂತಂದ್ರೆ ಇವೆಲ್ಲ ಭಯಕ್ಕೆ ಕಾರಣ ಅದಾವ, ಇವ್ಯಾವ ನೀನು ಅಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಭೋಗದಲ್ಲಿ ರೋಗದ ಭಯ. ಯಾವಾಗ ನೀ ಭೋಗ, ನಿನಗೆ ಎಷ್ಟು ಭೋಗ, ಭಾಳ ದೊಡ್ಡ ಶ್ರೀಮಂತರೀ ಬರೀ ತಿಂತಾರೆ, ದಿನ ಕೇಕ್ ತಿನ್ನು, ದಿನ ಇದು ಏನು ಬೇಕ್ರಿ ಐಟಮ್ ತಿನ್ನು, ಆ ಭೋಗ ಎಷ್ಟಿರ್ತದೆ ಅಷ್ಟು ರೋಗ ಶುರುವಾಗಿಬಿಡ್ತಾವೆ. ಏನಿರಲಿಲ್ಲ ರೀ, ಖಾರ ರೊಟ್ಟಿ ಇವತ್ತು ಇದನ್ನೇ ಉಂಡಿನ್ರಿ ಅಂತಂದ್ರೆ ಅವ್ರು ಎಷ್ಟು ಗಟ್ಟಿ ಇರ್ತಾರೆ. ಇವ್ರು ಬರೇ ದಿನ ಅದು ತಿಂದೀನಿ, ತುಪ್ಪ ತಿಂದೀನಿ, ಸಕ್ಕರೆ ತಿಂದೀನಿ, ಬೆಲ್ಲ ಸ್ವೀಟ್ ತಿಂತೀನಿ, ಅದು ತಿಂತೀನಿ ಅಂದ್ರೆ ರೋಗದ ಭಯ ಅಂತೂ ಖಂಡಿತ ಇರ್ತದೆ, ರೋಗ ಬೆನ್ನತ್ತಿ ಬಿಡ್ತದೆ. ಅದಕ್ಕೆ ಎಲ್ಲ ಪ್ರತಿಯೊಂದಕ್ಕೂ ಭಯ ಅನ್ನುವಂಥದ್ದು ಅಲ್ಲಿ ಭಾಳ ಆಗ್ತದ. ಅದಕ್ಕೆ ವೈರಾಗ್ಯದಿಂದ ಇತರ ಸಂಪದ ಸುಖಮುಂಟೆ ಅಂತ ಹೇಳ್ತಾರೆ. ಅದಕ್ಕೆ ಜಗತ್ತಿನೊಳಗೆ ಇಲ್ಲಿ ವೈರಾಗ್ಯ ಭಾಳ ಶ್ರೇಷ್ಠವಾದಂಥದ್ದು ನೋಡಪ್ಪ. ಇದನ್ನು ನೀನು ಮಾಡ್ಕೊಳ್ಬೇಕು. ಇದು ಹೆಂಗಂದ್ರೆ ಶ್ರೇಷ್ಠವಾದಂಥದ್ದನ್ನಲ್ಲ, ಅದು ಒಂದು ದೊಡ್ಡ ಸಂಪತ್ತು ಅಂತ ಹೇಳ್ತಾರೆ. ವೈರಾಗ್ಯ ಅನ್ನುವಂಥದ್ದು ದೊಡ್ಡ ಸಂಪತ್ತು ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಇಂಥದನ್ನು ನೀನು ಪ್ರಾಪ್ತಿ ಮಾಡ್ಕೊ, ಅಂದರೆ ಇಂಥದನ್ನು ನೀನು ಪಡ್ಕೋ ಅಂತ ಹೇಳ್ತಾರೆ. ಇನ್ನೊಂದರಲ್ಲಿ ಹೇಳ್ತಾರೆ, ಅವರು ಏನು ಹೇಳ್ತಾರಪ್ಪ ಅಂತಂದ್ರೆ ಮತ್ತೆ ಇಲ್ಲಿ ಹೇಳ್ತಾರ ಯಾವ ರೀತಿ ಅಂತಂದ್ರೆ, ಟೈಮ್ ಆಯ್ತು ಅದೇ ವರಭಕ್ತಿಯಿಂದ ಸಚ್ಚರಿತ ಮುಂದುಂಟೆ ಅಂತ ಹೇಳುವಂಥದ್ದು. ವರಭಕ್ತಿ ಬರೇ ಭಕ್ತಿಗಳು ಬೇರೆ, ವರಭಕ್ತಿ ಬೇರೆ. ವರಭಕ್ತಿ ಅಂತಂದ್ರೆ ಏನಪ್ಪ ಅಂತಂದ್ರೆ ಹೇಳ್ತಾರ ಯಾವ ರೀತಿ, ಬರೇ ಭಕ್ತಿಗಳು ಎಲ್ಲ ನಮ್ಮ ಬಳಿ ಏನದವಪ್ಪ ಅಂತಂದ್ರೆ ಬರೇ ಭಕ್ತಿಗಳು. ಅದಕ್ಕೆ ಭಕ್ತಿ ಮಾತ್ರವನ್ನು ಮಾಡಿದೊಡೆ ಕೇಳಂಗನೆ ಮುಕ್ತಿ ಒಲಿದು ಇವನು ಈಶನು ಅಂತ ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ ಬರೇ ಭಕ್ತಿ ಪರಮಾತ್ಮನ ಪ್ರೇಮದಿಂದ ಮುಕ್ತಿಯನ್ನು ಕೊಡ್ತಾನಪ್ಪ. ಅದಕ್ಕೆ ನಿಜಗುಂಡ್ರು ಹೇಳ್ತಾರ, ಮೋಕ್ಷ ಸಾಧನ ಸಾಮಗ್ರ್ಯಂ ಭಕ್ತಿ
ರೇವ ಗರಿಯಸಿ ಅಂತ ಹೇಳ್ತಾರೆ. ಅಂದರೆ ಮೋಕ್ಷ ಸಾಧನೆಗೆ ಭಕ್ತಿ ಭಾಳ ಮುಖ್ಯ. ಶಂಕರಾಚಾರ್ಯರು ಕೂಡ ಹೇಳ್ತಾರೆ, ಯಾಕಂದರೆ ಭಕ್ತಿಗಿಂತಲ್ಲ ಸದಾಚಾರ ಅನ್ನುವಂಥದ್ದು ಬೇರೆ ಯಾವುದೂ ಇಲ್ಲ. ಅದಕ್ಕೆ ಈ ಭಕ್ತಿ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದಂಥದ್ದು. ನಾವು ಭಕ್ತಿ ಹೇಳ್ತಾರೆ, ಯಾಕಂದರೆ ಸ್ತ್ರೀ ಪುತ್ರ ಧನ ಕನಕ ಮೊದಲಾದ ವಿಷಯಗಳಲ್ಲಿ, ಯಾಕಂದರೆ ಅನ್ಯ ಪ್ರೇಮವೇ ಭಕ್ತಿ ಎಂದು ಹೇಳಿದರೆ ಜಗತ್ತಿನಲ್ಲಿ ಇರತಕ್ಕಂಥ ಮನುಷ್ಯರೆಲ್ಲವೂ ಭಕ್ತರಂದು ಹೇಳ್ಬೇಕಾಯ್ತು. ಯಾಕಂತಂದ್ರೆ ಅವರು ಪ್ರಶ್ನೆ ಮಾಡ್ತಾರೆ, ಏನಂದ್ರೆ ಪ್ರೇಮವೇ ಭಕ್ತಿ ಅಂತ ಹೇಳಿದರೆ ಹೆಂಗಾಗ್ತದಂತಾರೆ, ಹಂಗೆ ಹೇಳೋಕ್ಕಾಗಂಗಿಲ್ಲಪ್ಪ. ಯಾಕಂದ್ರೆ ಭಕ್ತಿನೇ ಬೇರೆ, ಪ್ರೇಮನೇ ಬೇರೆ. ಹೆಂಡತಿ ಮಕ್ಕಳು ಧನ ಕನಕ ಇದ್ರ ಮೇಲೆ ಪ್ರೇಮ ಇಡ್ತೀವಿ, ಭಕ್ತಿ ಅಲ್ಲ ಅದು. ಅದಕ್ಕಾಗಿ ಇಲ್ಲಿ ಕೂಡ ಹೇಳ್ತಾರೆ, ಭಕ್ತಿ ಅನ್ನುವಂಥದ್ದು ಭಾಳ ಶ್ರೇಷ್ಠವಾದಂಥದ್ದು. ಏನು ಹೇಳ್ತಾರಪ್ಪ ಅಂದ್ರೆ ನಿಜಗುಂಡ್ರೆ ಹೇಳ್ತಾರೆ, ಆವ ಕಾಲದೋಳು ಬಳಿಕ ಆವ ದೇಶದೋಳು ಬೇರಾವ ವಸ್ತುವಿನೊಳೊಡವರೇ ದತಿ ಮಮತೆ ಆವ ಪರಿಯೋಳು ತನ್ನ ಮೇಲಿರ್ಪುದಂತೆ ಗುರು ದೇವತೆಯೊಳ ಅನುರಾಗವಿಹುದೇ ನಿಜ ಭಕ್ತಿ ಅಂತ ಹೇಳ್ದ. ಯಾವುದೇ ಕಾಲ ಇರ್ಬೋದು, ಯಾವುದೇ ಟೈಮ್ ಇರ್ಬೋದು, ಎಂಥ ಸಂದರ್ಭದಲ್ಲಿದ್ದರೂ ಕೂಡ ನನ್ನ ಶರೀರದ ಮೇಲೆ ನಾನು ಭಾಳ ಮೋಹ ಮಾಡ್ತೀನಿಲ್ಲ, ಪ್ರೇಮ ಮಾಡ್ತೀನಿಲ್ಲ. ಅಲ್ಲಿ ಇದ್ದಾಗ ನಾನು ಹೆಂಗನೇ ಇರ್ಬೇಕು ಅನ್ನೋದಿರ್ತದೆ. ಎಲ್ಲಿ ಯಾವ ದೇಶಕರ ಹೋಗಲಿ, ಯಾವ ಒಂದು ಇದರಲ್ಲೇ ಇದ್ದರೂ ಕೂಡ ನನ್ನ ಮೇಲೆ ನಾನು ಚಳಿ ಇರಲಿ ಮಳೆ ಇರಲಿ ಬಿಸಿಲಿರಲಿ ಎಲ್ಲದರಿಂದ ರಕ್ಷಣೆ ಮಾಡ್ಕೊಳಕ್ಕೆ ನಾನು ಭಾಳ ಅನನ್ಯ ರೀತಿಯಿಂದ ಒಂದು ಭಾವ ಇಟ್ಕೊಂಡಿರ್ತೀನಿ. ಅದೇ ರೀತಿ ಎಂಥ ಸಂದರ್ಭದಲ್ಲಿ ನಿನ್ನ ಮೇಲೆ ನಿನಗೆ ಹೆಂಗೆ ಪ್ರೇಮ ಅದ್ರಂಗೆ ಗುರು ದೇವತೆಗಳ ಮೇಲೆ ಇರಬೇಕಪ್ಪ. ಗುರು ದೊರಕಿದೆ ಅಂದರೆ ಗುರುವಿನ ಮೇಲೆ ಭಕ್ತಿ ಮಾಡು, ಗುರು ದೊರಕಲಿಲ್ಲ ಅಂದರೆ ದೇವತೆಗಳಲ್ಲಿ ಮಾಡು. ಎಂಥ ಭಕ್ತಿ ಅಂತಂದರೆ ನಿಜ ಭಕ್ತಿ ಮಾಡು, ನಿಜ ಭಕ್ತಿ. ಅವು ಕರೆ ಭಕ್ತಿ ಬೇರೆ, ನಿಜ ಭಕ್ತಿ ಬೇರೆ. ಏನೇ ಒಂದು ಸಂದರ್ಭ ಕೂಡ ಅದರಲ್ಲಿ, ಯಾಕಂತಂದ್ರೆ ಏನೇ ಸಂದರ್ಭ ಇದ್ದರೂ ಕೂಡ ಅಲ್ಲಿ ಮನಸ್ಸು ಹಾಕದೇ ಆ ಭಗವಂತನ ಮೇಲೆ ಮನಸ್ಸಿಡುವಂಥದ್ದು, ಇದು ನಿಜವಾದ ಒಂದು ಭಕ್ತಿ ಆಗ್ತದ ಅಂತ ಹೇಳ್ತಾರೆ ಅವ್ರು. ಯಾಕಂತಂದ್ರೆ ಈ ಮುಕ್ತಿ ಮಾಡ್ಕೊಳ್ಬೇಕಾಗಿತ್ತಂದ್ರೆ ಇಲ್ಲಿ ಭಕ್ತಿಗಳದಾಗ ನಿಷ್ಕಾಮ ಭಕ್ತಿ ಕಾಮ್ಯ ಭಕ್ತಿ ಅಂತ ಹೇಳ್ತಾರೆ. ಯಾಕಂದ್ರೆ ಕಾಮ್ಯ ಭಕ್ತಿ ಅಂದರೆ ನನಗೆ ಅದು ಕೊಡು ಇದು ಕೊಡು ಅನ್ನುವಂಥದ್ದು ಕಾಮ್ಯ ಭಕ್ತಿ ಆಗ್ತದೆ. ನಿಷ್ಕಾಮ ಭಕ್ತಿ ಅನ್ನುವಂಥದ್ದು ಶ್ರೇಷ್ಠವಾದಂಥ ಭಕ್ತಿ. ಅಲ್ಲಿ ಯಾವ ಬೇಡಿಕೆ ಇರೋಂಗಿಲ್ಲ, ಸುಮ್ಮನೆ ಮಾಡ್ತಾ ಹೋಗುವಂಥ, ಅದು ಮೋಕ್ಷಕ್ಕೆ ದಾರಿ ಕೊಡ್ತದೆ. ಯಾಕಂದರೆ ಈಗ 8 ಗಂಟೆ ಆಯಿತು, ಇದನ್ನೇ ಇಟ್ಕೊಂಡು ನಾಳೆ ಮಾತಾಡೋಣ. ಯಾಕಂದ್ರೆ ಭಾಳ ವಿಶೇಷ ಅದಾವ, ಮುಂದೂ ಚಂದ ಬರ್ತವೆ ನೀತಿ ಕ್ರಿಯೆಯಲ್ಲಿ. ಇವನ್ನ ನಿಧಾನ ನೋಡ್ಕೊಂತ ಹೋಗಮ್ಮ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ. ಗುರು ರಾಜ